ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಹಳ್ಳಿಗಳ ಕಡೆ ಎಲ್ಲನ ಸಿಂಪಲ್ಲಾಗಿ ಹೊಟ್ಟೆನ ಹೇಗೆ ಕ್ಲೀನ್ ಮಾಡ್ತಾರೆ ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಜಲ ಬೇದಿ ಸೊಪ್ಪು ಅಂತಂದ್ಬಿಟ್ಟು ನಾವು ಒಂದು 6 ತಿಂಗಳಿಗೆ ಒಂದು 2 ಸಲನಾದ್ರೂ ಹಳ್ಳಿಲಿ ಸಣ್ಣ ಹುಡುಗರಾಗಿದ್ದಾಗೆಲ್ಲ ನಮ್ಮ ಅಮ್ಮ ಎಲ್ಲನ ಹಾಕೋರು, ಬೇದಿ ಎಲ್ಲನ ಹಾಕೋರು. ಇದರೊಳಗೆ ಮಸಪ್ ಮಾಡಿಬಿಟ್ಟು ನಮಗೆ ಬಡಿಸಿದ್ರು. ಹೊಟ್ಟೆ ತುಂಬ ಊಟ ಕೊಡೋರು. ಬಿಸಿ ಬಿಸಿಯಾಗಿ ಮಸಪ್ಪನ್ನು ಮಾಡಿಬಿಟ್ಟು ಬಿಸಿ ಅನ್ನ ಕೊಟ್ಟು ಮತ್ತು ಬಿಸಿ ನೀರಿಂದಲೇ ನಾವು ಬೆಳಗಿನ ಸಂಜೆವರೆಗೂ ತಣ್ಣೀರೆಲ್ಲ ಮುಟ್ಟಾಗಿರಲಿಲ್ಲ. ಬಿಸಿನೀರನ್ನ ಮಾತ್ರ ಯೂಸ್ ಮಾಡಬೇಕಾಯ್ತು. ಮತ್ತು ಚೆನ್ನಾಗಿ ನೆತ್ತಿಗೆ ಹರಳೆಣ್ಣೆ ಹಾಕ್ಬಿಟ್ಟು ಬಿಸಿಲಲ್ಲಿ ಆಟ ಆಡೋದಕ್ಕೆ ಬಿಡೋರು. ಚೆನ್ನಾಗಿ ಎಲ್ಲನ ಹೊಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಆಗಬೇಕು ಅಂತ ಅಂದ್ಬಿಟ್ಟು ಮತ್ತು ಇನ್ನೊಂದು ಸಲ ನಮ್ಗೆ ಊಟಕ್ಕೆ ಕೊಡೋರು. ಮತ್ತು ಅದೇ ಸೊಪ್ಪು ಕೊಡೋರು. ಸಂಜೆ 3 ಗಂಟೆ ಒಳಗಡೆ 2 ಸಲ ಊಟ ಕೊಟ್ಬಿಟ್ಟು 2 ಸಲನೂ ಬೆಳಗ್ಗೆನೇ ಮಸಾಪ್ ಮಾಡಿಬಿಟ್ಟು ಕೊಟ್ಟಿರೋರು. ಅದಾದಮೇಲೆ ಚೆನ್ನಾಗಿ ಎಲ್ಲನ ಒಂದು 8ರಿಂದ 10 ಸಲ ಬೇದಿ ಎಲ್ಲ ಹೋದ್ಮೇಲೆ ಹೊಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ನಮಗೆ ಬೇದಿ ನಿಲ್ಲಬೇಕು ಅಂತಂದರೆ ಮಜ್ಜಿಗೆ ಅನ್ನನ ಒಂದು ಸ್ವಲ್ಪ ಅನ್ನ ಚೆನ್ನಾಗೆಲ್ಲ ಮಸ್ಬಿಟ್ಟು ಮಜ್ಜಿಗೆ ಅನ್ನ ಕೊಟ್ಬಿಟ್ಟು ಬೇದಿ ನಿಲ್ಲೋದಕ್ಕೆ ಒಂದು ಸಲ ಇಲ್ಲ 2 ಸಲ ಮಜ್ಜಿಗೆ ಅನ್ನ ತಿನ್ನೋದ್ರೊಳಗಡೆ ಬೇದಿ ಎಲ್ಲ ನಿಂತೋಗೋದು. ಅಷ್ಟು ಸಿಂಪಲ್ಲಾಗಿ ನಮಗೆ ಹೊಟ್ಟೆನೆಲ್ಲ ಅಮ್ಮಾರೆಲ್ಲನ ಕ್ಲೀನ್ ಮಾಡೋರು. ನೋಡಿ ಈ ಥರ ಇರುತ್ತೆ ಜಲ ಬೇದಿ ಸೊಪ್ಪು ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಆಯುರ್ವೇದಿಕಲ್ಲೆಲ್ಲ ಹೇಳಿರ್ತಾರೆ, ನೀವು ನೋಡಿರ್ತೀರ. ಇವಾಗೆಲ್ಲ ಯೂಟ್ಯೂಬಲ್ಲೆಲ್ಲ ವಿಡಿಯೋ ಇರೋದ್ರಿಂದ ಈ ಸೊಪ್ಪಿನಿಂದ ಯಾವ ರೀತಿ ನಮ್ಮಮ್ಮ ಸಿಂಪಲ್ಲಾಗಿ ನಮಗೆ ಮಸಾಪ್ ಮಾಡಿಬಿಟ್ಟು ತಿನ್ಸೋರು ಅಂತಂದ್ಬಿಟ್ಟು ನಾನು ಊರಿಗೆ ಹೋದಾಗ ಈ ಸೊಪ್ಪನ್ನು ತೊಗೊಂಬಂದಿದ್ದೆ. ಹಾಗಾಗಿ ಯಾಕೆ ನಿಮಗೂ ಹೇಳಬಾರ್ದು ಅಂತ ಅಂದ್ಬಿಟ್ಟು ಸಿಂಪಲಾಗಿ ಎಲ್ಲ ಕಡೆಯೂ ಸಿಗ್ತಾ ಇರುತ್ತೆ. ಅದನ್ನು ತೊಗೊಂಬಂದು ಹೇಗೆ ಬೇದಿ ಸೊಪ್ಪನ್ನು ಮಸಾಪ್ ಮಾಡಿಬಿಟ್ಟು ನಾವು ಹೊಟ್ಟೆನ ಕ್ಲೀನ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ನೋಡಿ ಈಗ ಊರಿಂದ ತೊಗೊಂಬಂದಾದಮೇಲೆ ನೋಡಿ ಈಗೆಲ್ಲನ ಚೆನ್ನಾಗಿ ಕುಡಿ ಮಾತ್ರ ತೊಗೊಂಡು ಚೆನ್ನಾಗಿ ನೀಟಾಗಿ ನೀರಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದರೊಳಗೆ ಹೂವು ಮತ್ತು ಕಾಯೆಲ್ಲ ಇರುತ್ತಲ್ಲ ಅದೆಲ್ಲ ಏನು ಬೇಡ, ಸೊಪ್ಪು ಮಾತ್ರ ಬೇಕು. ಮತ್ತು ಆ ಕಾಂಡ ಇರುತ್ತಲ್ಲ ಅದನ್ನು ಸಹ ಬೇಡ. ಮಾಮೂಲಿ ನಾವು ಮಸಪ್ಪೆಲ್ಲ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ಕೊಳೋದು. ಒಂದು ಅರ್ಧ ಲೀಟ್ರು ಕುಕ್ಕರಿಗೆ ನೀರು ಇಟ್ಬಿಟ್ಟು ಒಂದು ಇಡೀ ಬೇಳೆ ಹಾಕ್ಕೊಂಡಿದ್ದೀನಿ. 4 ಜನಕ್ಕೆ ಆಗೋವಷ್ಟು ಮಾತ್ರ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇರೋದ್ರಿಂದ ಒಂದಿಡಿ ಬಿಗ್ಗಿಯಾಗಿ ಒಂದಿಡಿ ಸೊಪ್ಪು ಹಾಕಿದ್ದೀನಿ. ಬಿದಿ ಸೊಪ್ಪು ಹಾಕ್ಬಿಟ್ಟು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಇದನ್ನು ಒಂದು 2ರಿಂದ 3 ಸಲ ಕೂಗಿಸ್ಕೊಂಡ್ರಾಯ್ತು. ಚೆನ್ನಾಗೆಲ್ಲನ ಸೊಪ್ಪು ಥರ ಎಲ್ಲ ಚೆನ್ನಾಗಿ ಸೊಪ್ಪು ಬೇಳೆ ಎಲ್ಲ ಬೇಯಬೇಕು. ಒಂದೊಂದು ಬೇಳೆ ಎಲ್ಲ ಬೇಯೋದಿಲ್ವಲ್ಲ, ಅದಕ್ಕೆ ನಾನು ಒಂದು 2 ಸಲದಿಂದ 3 ಸಲ ಕೂಗಿಸ್ಕೊಳೋದು. ಇದು ಕೂಗೋದ್ರೊಳಗಡೆ ಇದಕ್ಕೆ ಬೇಕಾಗಿರೋ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ನಾನು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಇಲ್ಲ ಅಂದರೆ ತುಪ್ಪನೇ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಚೆನ್ನಾಗಿ ತುಪ್ಪ ಕೊಡಬೇಕು. ನಾವು ಅನ್ನ ಎಲ್ಲ ಕೊಡ್ತೀವಲ್ಲ ಅವಾಗ ಚೆನ್ನಾಗಿ ತುಪ್ಪ ಕೊಡಬೇಕು. ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡ್ದಾದ್ಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಪಾತ್ರೆ ಯಾವಾಗಲೂ ಯಾವಾಗ ಇಡಲಿ ಇಡೋದಿಲ್ಲ. ಈ ಪಾತ್ರನ ಇಡೋಕ್ಕೆ ಹೋದಾಗ ಇದೇ ಥರ ಆಗೋಗುತ್ತೆ. ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಜೀರಿಗೆ ಆದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀವಿ. ಮಾಮೂಲಿ ನಾವು ಯಾವ ಥರ ಮಸಾಪ್ ಮಾಡ್ತೀವೋ ಅದೇ ಥರ ಮಾಡೋದು. ಒಂದು ಸ್ವಲ್ಪ ಟೇಸ್ಟೂ ಸಹ ಚೇಂಜ್ ಆಗಿರೋದಿಲ್ಲ. ನಾವು ತಿಂದಾದ್ಮೇಲೆ ಗೊತ್ತಾಗುತ್ತೆ ಇದು ಬೇದಿ ಸೊಪ್ಪು ಅಂತಂದ್ಬಿಟ್ಟು. ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಬಿಟ್ಟು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇದೇ ರೀತಿ ಸಿಂಪಲಾಗಿ ಮಾಡಿಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕಂತೂ ಯಾವುದೇ ರೀತಿ ಸೊಪ್ಪಿನ ವ್ಯತ್ಯಾಸ ಇರೋದಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಈ ಪಾತ್ರೆ ಒಂದು 2 ಪಾತ್ರೆ ಇದ್ದಾವೆ. ಈ ಥರ ಒಗ್ಗರಣೆ ಮಾತ್ರ ಹಾಕ್ಬಿಟ್ರೆ ಯಾವಾಗಲೂ ಹೊಗೆ ತುಂಬ್ಕೊಳ್ಳುತ್ತೆ. ಏನೂ ಆಗಿರೋದಿಲ್ಲ, ಒಗ್ಗರಣೆ ಏನು ಸಿದ್ದೋಗಿರೋದಿಲ್ಲ. ನೋಡಿ ಎಷ್ಟು ನೀಟಾಗಿದೆ. ಆದರೆ ಒಗ್ಗರಣೆ ಹಾಕ್ದಾಗಂತೂ ತುಂಬ ಹೊಗೆ ಬರುತ್ತೆ. ನೋಡಿ, ಏನೂ ಸೀದೋಗಿಲ್ಲ, ಆದರೂ ಹೊಗೆ ಬರುತ್ತೆ. ನಾನು ಇದನ್ನು ಇಡಬಾರ್ದು ಒಗ್ಗರಣೆಗೆ ಅಂದ್ಕೊತೀನಿ. 2 ಜನಕ್ಕೆ ಮಾಡೋದಲ್ವ ಅಂತಂದ್ಬಿಟ್ಟು ಸಣ್ಣ ಪಾತ್ರೆ ಅಲ್ವ ಅಂತ ತೆಗೆದಿಟ್ಟೆ. ಈ ಥರ ಆಯ್ತು ಅಷ್ಟೇ. ನೋಡಿ, ಈಗ ಒಗ್ಗರಣೆನೂ ರೆಡಿಯಾಗಿದೆ. ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ಮತ್ತು ಬೇಳೆ ಎಲ್ಲನ. ಒಂದು ಸಲ ಕೂಗಿಸ್ಕೊಂಡ್ರೆ, ಬರೀ ಸೊಪ್ಪಾದರೆ ಒಂದೇ ಸಲ ಕೂಗಿಸ್ಕೊಂಡ್ರೆ ಸಾಕು. ಈಗ 2 ಸಲ ಕೂಗಿಸ್ಕೊಂಡಿದ್ದೀನಿ. ಬೇಳೆ ಹಾಕ್ತಲೇನೂ ಮಾಡ್ಬೋದು. ಆದರೆ ಮಕ್ಕಳು ಎಲ್ಲ ಈಗಿನ ಕಾಲದ ಮಕ್ಕಳೆಲ್ಲ ತಿನ್ನೋದಕ್ಕೆ ಒಂದು ಸ್ವಲ್ಪ ಇಷ್ಟಪಡೋದಿಲ್ವಲ್ಲ, ಹಾಗಾಗಿ ರುಚಿಯಾಗಿ ಒಂದು ಸ್ವಲ್ಪ ಮಾಡಿಕೊಡ್ಬೇಕಾಗುತ್ತೆ. ನೋಡಿ, ಈಗ ನಾನು ಒಂದು ತಟ್ಟೆಗೆ ಸೊಪ್ಪನ್ನೇ ಎತ್ಕೊಂಡು ಎಲ್ಲ ಆರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಆದಷ್ಟು ಬಿಸಿ ಇರಬೇಕಾದ್ರೆ ಹಾಕ್ಬಾರ್ದು. ಒಂದು ಸ್ವಲ್ಪ ಆರಿಸ್ಬಿಟ್ಟೆ ಚೆನ್ನಾಗಿ ಹಾಕಬೇಕಾಗುತ್ತೆ ಮಿಕ್ಸಿ ಜಾರಿಗೆ. ತುಂಬ ಸಿಂಪಲ್ ಅಷ್ಟೇ. ಜಾಸ್ತಿ ಮಸಾಲೆ ಏನು ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ಸೊಪ್ಪು ಹಾಕ್ಬಿಟ್ಟು ಹಾಗೆ ಒಗ್ಗರಣೆ ಮಾಡಿಬಿಟ್ಟು ಕೊಡ್ಬೋದು. ಆದರೆ ಸೊಪ್ಪೆಲ್ಲ ಒಂದು ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಬರೀ ಸೊಪ್ಪಿನ ಪಲ್ಯ ಮಾಡಿಬಿಟ್ಟು ಕೊಡ್ಬೋದು, ಆದರೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಥರ ಎಲ್ಲ ಇರುತ್ತೆ. ಹಾಗಾಗಿ ನಾನು ಮಸಾಪ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಹೊಟ್ಟೆ ತುಂಬ ಊಟನೇ ಕೊಡ್ತೀನಿ.
ನಾನು ಮಾಮೂಲಿ ಎಲ್ಲ ಒಂದು ಸ್ವಲ್ಪ ತಿನ್ನೋದಕ್ಕೆಲ್ಲ ಹೇಳೋದಿಲ್ಲ. ತುಂಬ ಚೆನ್ನಾಗಿ ಒಂದು 2 ಸ್ಪೂನು ತುಪ್ಪ ಹಾಕ್ಬಿಟ್ಟು ಹೊಟ್ಟೆ ತುಂಬ ಊಟ ಕೊಡ್ತೀನಿ. ಆಮೇಲೆ ಬಿಸಿ ನೀರು ಕೊಡಬೇಕಾಗುತ್ತೆ. ಚೆನ್ನಾಗಿ ಬಿಸಿ ನೀರು ಕೊಡಬೇಕು. ಮೇಲ್ಗಡೆಯಿಂದ ಬಿಸಿ ನೀರು ಕೊಡ್ತಾಯಿದ್ರೆ ಮಾಮೂಲಿ ಬೇದಿ ಹೋಗುತ್ತೆ. ಒಂದು ಸ್ವಲ್ಪ ಧನ್ಯ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು, ತುಂಬ ಸಿಂಪಲ್, ಜಾಸ್ತಿ ಏನು ಬೇಕಾಗಿಲ್ಲ. ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಂಬಿಡೋದು. ನೋಡಿ ಇಷ್ಟೇ. ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಮಾಮೂಲಿ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ರುಚಿಕರವಾದ ಬೇದಿ ಸೊಪ್ಪಿನ ಮಸಪ್ಪು ರೆಡಿಯಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಆದರೆ ಬೆಳಗ್ಗೆ 8 ಗಂಟೆ ಒಳಗಡೆ ನಾವು ಅನ್ನ ಸಾಂಬಾರನ್ನ ಬಿಸಿಯಾಗಿ ಅನ್ನ ಸಾಂಬಾರನ್ನ ಕೊಡೋದ್ರಿಂದ, ಆಮೇಲೆ ಬಿಸಿ ನೀರನ್ನೇ ಕೊಡಬೇಕು. ತಣ್ಣೀರು ಆದಷ್ಟು ಜಾಸ್ತಿ ಮುಟ್ಟಿಸ್ಬಾರ್ದು. ಮತ್ತು ಬಿಸಿಲಲ್ಲಿ ಆಡೋದಕ್ಕೆ, ಒಂದು ಕ್ರಿಕೆಟ್ ಆಡೋದಕ್ಕೋ, ಸೆಟ್ಲ್ಕಾಕ್ ಆಡೋದಕ್ಕೋ, ಈ ಥರ ಬೇರೆ ಏನಾದ್ರು ಮಕ್ಕಳು ಆಡ್ತಿರ್ತಾರಲ್ಲ, ಆವಾಗ ಆಡೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ಇವಾಗೆಲ್ಲ ಬೇಸಿಗೆ ಇದ್ದಾಗ, ತುಂಬ ಬೇಸಿಗೆ ಇದ್ದಾಗೆಲ್ಲ ಹಾಕೋದಿಲ್ಲ, ಒಂದು ಸ್ವಲ್ಪ ಮಳೆಗಾಲ ಬಂದಾಗ ಹಾಕ್ತಾರೆ. ಮತ್ತು ಈಗ ರಜೆ ಇರೋ ಟೈಮಲ್ಲಿ ಹಾಕಬೇಕಾಗುತ್ತೆ. ಸಂಡೇ ಈ ಥರ ಎಲ್ಲ ರಜೆ ಇರುತ್ತಲ್ವ, ಆ ಟೈಮಲ್ಲೆಲ್ಲ ಹಾಕೋದು. ಒಂದು 2 ಸಲ ಊಟಕ್ಕೆ ಕೊಟ್ಬಿಟ್ರೆ ಒಂದು 8ರಿಂದ 10 ಸಲ ಬೇದಿ ಆರಾಮಾಗಿ ಹೋಗ್ತಾರೆ. ತುಂಬ ಚೆನ್ನಾಗಿ ಮೊದಲೇ ಜಲ ಬೇದಿ ಸೊಪ್ಪು ಅಂತ ಅಂದ್ಬಿಟ್ಟು ಆ ಥರ ನೀರು ಥರ ಹೋಗುತ್ತೆ ಬೇದಿ ಎಲ್ಲನ. ಆವಾಗ ಫುಲ್ಲು ಹೊಟ್ಟೆ ಕ್ಲೀನ್ ಆಗುತ್ತೆ. ಅದಾದಮೇಲೆ ನಮಗೆ ಸ್ಟಾಪ್ ಮಾಡಬೇಕು ಅಂತಂದಾಗ ಒಂದು ಸ್ವಲ್ಪ ಅನ್ನನೆಲ್ಲ ಚೆನ್ನಾಗಿ ಇಸಕ್ಬಿಟ್ಟು ನಾವು ಮಜ್ಜಿಗೆ ಅನ್ನ ಕೊಟ್ಟರೆ ತುಂಬ ಚೆನ್ನಾಗಿ ಆವಾಗಲೇ ಸ್ಟಾಪ್ ಆಗುತ್ತೆ. ನಾವು ಆಸ್ಪತ್ರೆಗೆಲ್ಲ ಹೋಗಿ ಬೇದಿಯೆಲ್ಲ ನಿಲ್ಲಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಹೊಟ್ಟೆ ಅಂತಂದರೆ, 6 ತಿಂಗಳಿಗೆ ಒಂದು 2 ಸಲ ಹಾಕೊಂಬಿಟ್ರೆ ಸಾಕು, ಹೊಟ್ಟೆ ಎಲ್ಲ ಫುಲ್ಲು ಕ್ಲೀನ್ ಆಗುತ್ತೆ. ಈಗೆಲ್ಲ ಬೇರೆ ಅದು ಇದು ಎಲ್ಲ ನಾವು ಮನೇಲಿ ಮಾಡಿರೋ ಐಟಮ್ ಮಾತ್ರ ತಿನ್ನೋದಿಲ್ಲ, ಬೇಕ್ರಿ ಐಟಮ್ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಈಗ ಆಗಿಂದಾಗೆ ಈ ಥರ ಮಾಡಿಕೊಂಡ್ರೆ ಮಕ್ಕಳೆಲ್ಲ ಮನೆಯವ್ರದ್ದೆಲ್ಲ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ಇದು ನಾನು ಮಾಡಿರೋದು 4 ಜನಕ್ಕೆ ಆಗೋವಷ್ಟು ಮೆಜರ್ಮೆಂಟು ಆಗೋವಷ್ಟು ಸಾಂಬಾರು ಮಾಡಿದ್ದೀನಿ. ಇದಕ್ಕೆ ಬಿಸಿಯಾದ ಅನ್ನ ಬಿಸಿ ತುಪ್ಪದ ಜೊತೆಗೆ ಕೊಡೋದ್ರಿಂದ ನೀಟಾಗಿ ಹೊಟ್ಟೆ ಕ್ಲೀನ್ ಆಗುತ್ತೆ. 8 ಗಂಟೆ ಒಳಗಡೆ ಕೊಡಿ, ಆಮೇಲೆ ಬಿಸಿಲಲ್ಲಿ ನಿಲ್ಲಿಸಿ. ಮತ್ತು ಬಿಸಿಲಲ್ಲಿ ನಿಲ್ಲಿಸಿದ್ರೆ ಬಿಸಿಲಲ್ಲಿ ಆಟ ಆಡೋಕ್ಕೆ ಬಿಡಿ ಅಂತ ಇರೋದು. ಅದಾದಮೇಲೆ ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ಕೊಡಬೇಕಾದ್ರೆ ಇದೇ ಸಾಂಬಾರು ಮತ್ತು ಬಿಸಿ ಅನ್ನ, ಯಾವಾಗಲೂ ಬಿಸಿ ಅನ್ನ ಮತ್ತು ತುಪ್ಪ ಒಂದು 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕೊಟ್ಟರೆ ಮತ್ತೆ ಇನ್ನೊಂದು 2-3 ಸಲ ನೀಟಾಗೆಲ್ಲ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ನಮಗೆ ಸಾಕಪ್ಪ ಅಂತ ಅನಿಸಿದ್ರೆ ಆವಾಗ ನೀಟಾಗಿ ಮಜ್ಜಿಗೆಗೆ ಅನ್ನನ ಚೆನ್ನಾಗಿ ಕಿವುಸ್ಬಿಟ್ಟು ಕೊಡೋದ್ರಿಂದ ನೀಟಾಗಿ ಎಲ್ಲ ಬಂದಾಗುತ್ತೆ. ಏನೂ ಅವಶ್ಯಕತೆ ಏನು ಇರೋದಿಲ್ಲ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ. ನೀಟಾಗಿ ಕ್ಲೀನ್ ಆಗುತ್ತೆ, ಹೊಟ್ಟೆನೂ ಕ್ಲೀನ್ ಆಗುತ್ತೆ. ಅವಾಗೆ ಕ್ಲೀನ್ ಮಾಡ್ಕೊಳೋದ್ರಿಂದ 6 ತಿಂಗಳಿಗೆ 1 ಸಲ 2 ಸಲ ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಹೊಟ್ಟೆ ಕ್ಲೀನ್ ಆಗುತ್ತೆ. ನಾವು ಊರಿಗೆ ಹೋದಾಗೆಲ್ಲ ಸಾಮಾನ್ಯವಾಗಿ ತೊಗೊಬಂದು ಕೊಡ್ತೀವಿ. ಈಗ ಒಂದು ಸ್ವಲ್ಪ ನೋಡಿ ಸಾಂಬಾರೆಲ್ಲ ರೆಡಿ ಆಯಿತು. ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಲ ಕುದಿಸ್ಕೊಂಡ್ರೆ ನೀಟಾಗಿ ಬೇದಿ ಸೊಪ್ಪಿನ ಮಸಪ್ಪು ರೆಡಿ ಆಗುತ್ತೆ. ಮತ್ತು ಈಗ ನಾವು ಸಾಂಬಾರು ಮಾಡಿರ್ತೀವಲ್ಲ, ಆ ಸಾಂಬಾರು ಮಾಡಾದಮೇಲೆ ಬೇರೆಯವ್ರಿಗೆ ಹೇಳಬೇಕು ಇದು ಬೇದಿ ಸೊಪ್ಪಿನ ಸಾಂಬಾರು ಅಂತ ಅಂದ್ಬಿಟ್ಟು, ಬೇರೆಯವ್ರು ನೋಡಿಕೊಂಡು ಮನೇಲಿ ಬೇರೆಯವರು ಬೇಡ ಇವತ್ತು ಬೇದಿ ಹಾಕೊಂಬಾರ್ದು ಅಂತಂತಿರ್ತಾರಲ್ಲ, ಅವತ್ತು ಹಾಕೊಂಬಿಟ್ಟಿರ್ತಾರೆ. ಅವ್ರಿಗೆ ಹೇಳ್ಬಿಟ್ಟು ಸಪ್ರೇಟು ಎತ್ತಿಡಬೇಕಾಗುತ್ತೆ. ನಾವು 2 ರೀತಿ ಸಾಂಬಾರು ಮಾಡ್ಕೊಂಡಿರಬೇಕಾಗುತ್ತೆ. ಇವ್ರಿಗೆ ಅಂತಲೇ ಎತ್ತಿಟ್ಬಿಟ್ಟು ಬೇರೆ ಕಡೆ ಎತ್ತಿಟ್ಟಿರಬೇಕಾಗುತ್ತೆ. ಮತ್ತು ವಯಸ್ಸಾದವ್ರಿಗೆಲ್ಲ ಕೊಡೋಕೆ ಹೋಗಬೇಡಿ. ಅದನ್ನು ನೋಡಿಬಿಟ್ಟು, ಈಗ ಹುಡುಗರಿಗೆಲ್ಲ ಕೊಡಬೇಕು ಅಂತಂತಿರ್ತೀವಲ್ಲ ಅವ್ರಿಗೆ ಮಾತ್ರ ಕೊಡಿ. ಮತ್ತು ಆರೋಗ್ಯ ಚೆನ್ನಾಗಿರಲ್ವಲ್ಲ ಅವ್ರಿಗೂ ಸಹ ಕೊಡೋಕ್ಕೆ ಹೋಗಬೇಡಿ. ಹುಷಾರಾಗಿ ನೋಡಿಕೊಂಡು ಸಾಂಬಾರನ್ನ ಎತ್ತಿಟ್ಬಿಟ್ಟು, ನಾವು ಬೇರೆ ಸಾಂಬಾರೆಲ್ಲ ಮಾಡಿರ್ತೀವಲ್ಲ ಅದನ್ನು ಎತ್ತಿಟ್ಬಿಟ್ಟು ಅವ್ರಿಗೆ ಮಾತ್ರ ಕೊಡೋದು. ಹೇಳ್ಬಿಟ್ಟು ಮಾಡಬೇಕಾಗುತ್ತೆ. ಸಾಂಬಾರು ಚೆನ್ನಾಗಿದೆ ಅಂತಂದ್ಬಿಟ್ಟು ಹುಷಾರಿಲ್ದವರೇ ಆಗಿರ್ಬೋದು, ಈಗ ವಯಸ್ಸಾಗಿರೋರೇ ಆಗಿರ್ಬೋದು, ತಿಂದ್ಬಿಡ್ತಾರೆ. ಹಾಗಾಗಿ ಇದು ಬೇದಿ ಸೊಪ್ಪಿನ ಸಾಂಬಾರು ಮಸಪ್ಪು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಯಾರಿಗೆ ಬೇದಿ ಹಾಕಬೇಕೋ ಅವ್ರಿಗೆ ಮಾತ್ರ ಹಾಕಿ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಹೊಟ್ಟೆ ಕ್ಲೀನ್ ಮಾಡೋವಂಥ ಸಾಂಬಾರನ್ನ ನಾನು ಹೇಳಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ, ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ಥರ ವಿಡಿಯೋ ಬೇಕು ಅಂತಂದರೆ ಅವ್ರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಯಾರೆಲ್ಲ ಈ ಸಾಂಬಾರನ್ನ ಮಾಡ್ಕೊಂಡು ಊಟ ಮಾಡಿದ್ದೀರಾ, ಯಾರೆಲ್ಲ ನೀಟಾಗಿ ಹೊಟ್ಟೆನ ಕ್ಲೀನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.